Hello everyone. Now today I am going to be discussing chapter number 11, that is pointer. Because all of you got a new reduced syllabus in which from the 13th chapter onwards all the chapters are going to be removed. That's why I am going to be discussing chapter number 11, pointers. Hello everybody. ನಿಮಗೆಲ್ಲರಿಗೂ ಈಗ ರೆಡ್ಯೂಸ್ಡ್ ಆಗಿರೋ ಸಿಲೆಬಸ್ ಸಿಕ್ಕಿರಬಹುದು ಅಂತ ಅನ್ಕೊಂಡಿನಿ. ನಾನು ಚಾಪ್ಟರ್ ನಂಬರ್ 13 ಡೇಟಾಬೇಸ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಾಕತ್ತೈತೆ. ಡೇಟಾಬೇಸ್ ಕಾನ್ಸೆಪ್ಟ್ ಚಾಪ್ಟರ್ ನಂಬರ್ 13 ಲಿಂದ ನೆಕ್ಸ್ಟ್ ಬರೋ ಎಲ್ಲ ಚಾಪ್ಟರ್ನು 30% ಡಿಡಕ್ಷನ್ ಒಳಗೆ ಆ ಎಲ್ಲ ಚಾಪ್ಟರ್ಸ್ನು ರಿಮೂವ್ ಮಾಡ್ತಾರೆ. ಓನ್ಲಿ 70% ಆಫ್ ಯುವರ್ ಸಿಲೆಬಸ್ ಚಾಪ್ಟರ್ಸ್ ಅನ್ನು ಮಾತ್ರ ಇಟ್ಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಆ ಸಿಲೆಬಸ್ ಕಾಪಿ ಸಿಕ್ಕಿರಬಹುದು ಅಂತ ಅನ್ಕೊಂಡಿನಿ. ಬಟ್ ಚಾಪ್ಟರ್ ನಂಬರ್ 13 ಅದು ಡಿಡಕ್ಷನ್ದಾಗೂ ಇಲ್ಲ ಅಥವಾ ನಮಗೆ ಹೇಳಬೇಕು ಸಿಲೆಬಸ್ದಾಗೂ ಇಲ್ಲ. ಬಟ್ ನಾವು ಏನು ಅನ್ಕೊಂಡಿಪ್ಪ ಅಂದ್ರೆ 13 ಚಾಪ್ಟರ್ಸ್ನು ರಿಮೂವ್ ಮಾಡಿದಾರೆ ಅಂತ ಹೇಳಿ ಅದಕ್ಕೆ ನಾನು ಚಾಪ್ಟರ್ 13 ಎಲ್ಲಿಗೆ ಹೇಳಕತ್ತಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿ ಇವತ್ತು ನಾನು ಹೊಸ ಚಾಪ್ಟರ್ ಡಿಸ್ಕಸ್ ಮಾಡಕತ್ತೀನಿ. ದಟ್ ಈಸ್ ಚಾಪ್ಟರ್ ನಂಬರ್ 11, ಪಾಯಿಂಟರ್ಸ್. ಬ್ಲೂ ಪ್ರಿಂಟ್ ಫಾರ್ ದಿಸ್ ಚಾಪ್ಟರ್. ಫ್ರಮ್ ದಿಸ್ ಚಾಪ್ಟರ್ ವಿಲ್ ಗೋಯಿಂಗ್ ಟು ಗೆಟ್ 1 mark question 1 and 1 3 marks question. Total we are going to get 2 questions, 1 question from 1 marks and 1 question from 3 marks. Total 4 marks we are going to get from this chapter. It is the old blueprint or old scheme for pointers chapter. ನಮಗೆ ಚಾಪ್ಟರ್ಸ್ ಅನ್ನ 70% ಡಿಡಕ್ಟ್ ಮಾಡ್ಯಾರ. 70% ಡಿಡಕ್ಟ್ ಮಾಡಿದ ನೆಕ್ಸ್ಟ್ ಚಾಪ್ಟರ್ನಾಗಿನ ಕ್ವಶನ್ಸ್ ನಮಗೆ ರಿಮೂವ್ ಆಕ್ಕವು. ಇದು ನಾನು ಓಲ್ಡ್ ಸ್ಕ್ರೀನ್ ಪ್ರಕಾರ ಬ್ಲೂ ಪ್ರಿಂಟ್ ಹೇಳಾಕತ್ತೀನಿ. ನೀವು ಎಲ್ಲವನ್ನೂ ನೆನಪಿಟ್ಕೋಬೇಕು. ಯಾಕಂದ್ರೆ ಈ ರೆಡ್ಯೂಸ್ ಮಾಡಿದ 70% ಸಿಲೆಬಸ್ಸಿಗೆ ಸ್ಕೀಮ್ ಆಫ್ ಅಥವಾ ಬ್ಲೂ ಪ್ರಿಂಟ್ ಚೇಂಜ್ ಆಗುತ್ತೆ. ಯಾವ್ಯಾವ ಚಾಪ್ಟರ್ಲಿಂದ 1 ಮಾರ್ಕ್ಸ್ ಬರ್ತಿದ್ದು 2 ಮಾರ್ಕ್ಸ್ ಬರ್ತಿದ್ದು ನಾವೆಲ್ಲ ಹೇಳ್ಕೊಂತೋಗಿದ್ವಿ. ಬಟ್ 70%ಗೆ ಡಿಡಕ್ಟ್ ಮಾಡಿದಾಗ ಅವು ಎಲ್ಲ ಬ್ಲೂ ಪ್ರಿಂಟೂ ಚೇಂಜ್ ಆಗ್ತಾವ. ನೀವು ಇನ್ನೂ ಸಾಕಷ್ಟು ಟೈಮ್ ಐತಿ. ನಾವು ಈಗ ಏನು ಕ್ಲಾಸ್ ಹೇಳಿದ್ವಿ ಎಲ್ಲ ಕ್ಲಾಸನ್ನು ಇನ್ನೊಂದ್ಸತ ಪೂರ್ತಿ ನೋಡಿ ಯಾವುದೂ ಒಂದು ಕನ್ಸೆಪ್ಟ್ ಬಿಲ್ಲಾರ್ದಂಗ ಅಷ್ಟು ಕನ್ಸೆಪ್ಟನ್ನು ನೀವು ಒಂದ್ಸತ ನೋಡ್ಕೋರಿ. ಯಾಕಂದ್ರೆ ಈಗ ನಾನು ಈ ಸ್ಕೀಮ್ ಹೇಳಕತ್ತಿದ್ದು ಅಥವಾ ಈ ಬ್ಲೂ ಪ್ರಿಂಟ್ ಹೇಳಕತ್ತಿದ್ದು ಓಲ್ಡ್ ಸಿಲೆಬಸ್ ಪ್ರಕಾರ, ಅಂದ್ರೆ ಅದ್ರೊಳಗೆ ಫುಲ್ ಚಾಪ್ಟರ್ಸ್ ಇದ್ದು. ಈಗ ನಮಗೆ 30% ರೆಡ್ಯೂಸ್ ಮಾಡ್ಯಾರ. 70% ಸಿಲೆಬಸ್ ಸಿಕ್ಕಿದ್ದಕ್ಕೆ ಈ ಚಾಪ್ಟರ್ನಾಗ ನಮಗೆ ಬರೀ 2 ಕ್ವಶನ್ಸ್ ಬರ್ತಿದ್ದು. ಇದ್ರೊಳಗೆ ಇನ್ನೂ ಹೆಚ್ಚಿಗೆ ಬರ್ಬೋದು, ಹೆಚ್ಚಿಗೆ ಬರೋ ಪಾಸಿಬಲ್ ಅದಾವ. ಆ ದೃಷ್ಟಿಯಿಂದ ನೀವು ಎಲ್ಲ ಚಾಪ್ಟರ್ನು ಇನ್ನೊಂದ್ಸತ ಎಲ್ಲವನ್ನೂ ಕ್ಲಿಯರ್ ಆಗಿ ವಿಡಿಯೋ ನೋಡ್ರಿ. ಯಾಕಂದ್ರೆ ಈಗೇನು ನಾವು ಓಲ್ಡ್ ಬ್ಲೂ ಪ್ರಿಂಟ್ ಹೇಳಿದ್ವಿ ಎಲ್ಲವೂ ಚೇಂಜ್ ಆಗೋ ಪಾಸಿಬಿಲಿಟಿ ಐತಿ. ಚೇಂಜ್ ಆಗ್ಬೋದು, ಚೇಂಜ್ ಆಗ್ತಾವ. ಯಾಕಂದ್ರೆ 70%ಗೆ ರೆಡ್ಯೂಸ್ ಮಾಡ್ಯಾರ. 70%ಗೆ ಒಂದಿಷ್ಟು ಚಾಪ್ಟರ್ಲಿಂದ ಕಡಿಮೆ ಕ್ವಶನ್ಸ್ ಕೇಳ್ತಿದ್ದು ಅಲ್ಲಿ ಹೆಚ್ಚಿಗೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ಡೇಟಾ ಸ್ಟ್ರಕ್ಚರ್, ಬೂಲಿಯನ್ ಆಲ್ಜಿಬ್ರಾ 2 ದೊಡ್ಡ ಚಾಪ್ಟರ್ಸ್. ಡೇಟಾ ಸ್ಟ್ರಕ್ಚರ್ ಒಳಗೆ 2 5 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಬೂಲಿಯನ್ ಆಲ್ಜಿಬ್ರಾ ಒಳಗೆ 1 5 ಮಾರ್ಕ್ಸ್ ಕ್ವಶನ್ಸ್ ಐತಿ. ಈ ಡೇಟಾ ಸ್ಟ್ರಕ್ಚರ್ ಒಳಗೆ 2 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಿದ್ದು ಇನ್ನೂ ಇನ್ಕ್ರೀಸ್ ಆಗ್ಬೋದು. 3 ಮಾರ್ಕ್ಸ್ ಕ್ವಶನ್ಸ್ನು ಇನ್ಕ್ರೀಸ್ ಮಾಡ್ಬೋದು. ನಮಗೆ ಇನ್ನೂ ನ್ಯೂ ಬ್ಲೂ ಪ್ರಿಂಟ್ ಬಂದಿಲ್ಲ. ನ್ಯೂ ಬ್ಲೂ ಪ್ರಿಂಟ್ ಬರುತ್ತಾನೂ ಯಾವ ಚಾಪ್ಟರ್ನಾಗಿಂತ ಎಷ್ಟು ಕ್ವಶನ್ಸ್ ಬರ್ತಾವ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನೀವು ಎಲ್ಲರೂ ಅಷ್ಟು ಚಾಪ್ಟರ್ಸನ್ನ ಇನ್ನೊಂದ್ಸತ ವಿಡಿಯೋ ನೋಡ್ರಿ. ಯಾವುದೇ ಒಂದು ಕನ್ಸೆಪ್ಟ್ ಬಿಲ್ಲಾರ್ದಂಗೆ ಅಷ್ಟು ವಿಡಿಯೋನ ಫಾಲೋ ಮಾಡ್ರಿ. ಅಷ್ಟು ವಿಡಿಯೋನ ಯಾವುದು ಲೀಸ್ಟ್ ಇಂಪಾರ್ಟೆಂಟ್ ಅನ್ನಕ್ಕೆ ಹೋಗ್ಬೇಡ್ರಿ, ಯಾವುದು ಮೋರ್ ಇಂಪಾರ್ಟೆಂಟ್ ಅಂತೂ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ರೆಡ್ಯೂಸ್ ಮಾಡಿದ ಸಿಲೆಬಸ್ನಾಗ ಯಾವ್ದು ಬೇಕಾದ ಕ್ವಶನ್ ಅಥವಾ ಯಾವ್ದು ಬೇಕಾದ ಟಾಪಿಕ್ನು ಕೇಳ್ಬೋದು, ಕೇಳಕ್ಕೆ ಪಾಸಿಬಿಲಿಟಿ ಐತಿ. ಅದಕ್ಕೆ ಎಲ್ಲವನ್ನೂ ಪ್ರಾಪರ್ ಆಗಿ ಅಷ್ಟೂ ಓದ್ರಿ. Okay, now we are going to discuss chapter number 11, pointers. Blueprint for this chapter as a old scheme. We are going to get only 2 questions, 1 question from 1 mark and 1 question from 3 marks. Total 4 marks we are going to get for this chapter as respect to old scheme. But it will be changed for the reduced syllabus. Okay, fine. Now we are going to discuss what you mean by pointers. Before going to discuss pointer chapter, now I want to give a brief introduction about what you mean by pointer. Why we require pointer? Pointer is a variable. Pointer is a variable which is able to store memory address of a other variable. Memory address of a other variable.
Why we require this pointer? Why we require this pointer? Because if you want to store anything on a computer memory, I want to access that data efficiently. If you want to access that data efficiently, it is only possible when you are going to be storing that particular data in a particular memory location. Then only I can easily access that data from the computer memory. For that, we require pointers. Because each and every memory cell is having an unique address. With help of that, we can easily access the particular data or particular element from the computer memory. That is nothing but from the RAM. For that, we require pointers. Now, pointers chapter discuss ಮಾಡಾಕ್ತಿದ್ವಿ. Pointer ಅಂದ್ರೆ ಪಾಯಿಂಟರ್ ಅನ್ನೋದು ಒಂದು ವೇರಿಯೇಬಲ್. ಆ ವೇರಿಯೇಬಲ್ ಎದಕ್ಕೆ ಡಿಕ್ಲೇರ್ ಮಾಡ್ತೀವಪ್ಪ ಅಂದ್ರೆ ಇನ್ನೊಂದು ವೇರಿಯೇಬಲ್ ಮೆಮರಿ ಅಡ್ರೆಸ್ ಸ್ಟೋರ್ ಮಾಡ್ಕೊಳ್ಳೋ ಸಂಬಂಧ ನಾವು ಪಾಯಿಂಟರ್ ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ. ನಮಗೆ ಈ ಪಾಯಿಂಟರ್ ಎದಕ್ಕೆ ಬೇಕು? ನಮಗೆ ಪಾಯಿಂಟರ್ ಎದಕ್ಕೆ ಬೇಕಂದ್ರೆ ನಾವು ಕಂಪ್ಯೂಟರ್ ಮೆಮರಿ ಒಳಗೆ ಯಾವುದೇ ಡೇಟಾ ಸ್ಟೋರ್ ಮಾಡಿದ್ರೆ ಆ ಡೇಟಾನ ಎಫಿಷಿಯೆಂಟ್ ಆಗಿ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಅದು ಪಾಯಿಂಟರ್ಲಿಂದ ಮಾತ್ರ ಸಾಧ್ಯ. ಎದಕ್ಕೆ ಪಾಯಿಂಟರ್ಲಿಂದ ಸಾಧ್ಯಪ್ಪ ಅಂದ್ರೆ ನಾವು ಕಂಪ್ಯೂಟರ್ ಮೆಮರಿ ಒಳಗೆ ಏನೋ ಸ್ಟೋರ್ ಮಾಡಿದ್ರು ಅದು ಕಂಪಲ್ಸರಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಮರಿ ಲೊಕೇಶನ್ ಹೋಗಿ ಸ್ಟೋರ್ ಆಗಿರ್ತದೆ. ಯಾಕಂದ್ರೆ ನಮ್ಮ ಕಂಪ್ಯೂಟರ್ ಮೆಮರಿ ಸೆಲ್ ಈಚ್ ಅಂಡ್ ಎವ್ರಿ ಸೆಲ್ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಲಿಂದ ರಿಪ್ರೆಸೆಂಟ್ ಮಾಡ್ತೀವಿ. ನಮ್ಮ ಕಂಪ್ಯೂಟರ್ ಮೆಮರಿ ಒಳಗೆ ಏನೋ ಸ್ಟೋರ್ ಮಾಡಿವಿ, ಆ ಸ್ಟೋರ್ ಮಾಡಿದ ಲೊಕೇಶನ್ ನಮಗೆ ಗೊತ್ತಿತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಅದರ್ ಡೇಟಾನ ನಮಗೆ ಆಕ್ಸೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನಾವು ರ್ಯಾಂಡಮ್ಲಿ ಆಕ್ಸೆಸ್ ಮಾಡಬೇಕಪ್ಪ ಅಂದ್ರೆ ನಮ್ದು ಎಷ್ಟು ಮೆಮರಿ ಐತಿ ಅಷ್ಟು ಮೆಮರಿನೂ ನೋಡ್ಕೊಂಡು ಬರ್ಬೇಕಾಗುತ್ತೆ. ದಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಆಪರೇಷನ್. ಫಾರ್ ದಟ್ ವಿ ರಿಕ್ವೈರ್ ಅ ಪಾಯಿಂಟರ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ಇಟ್ ಈಸ್ ಎನ್ see this one, this is a primary memory in which I stored certain elements. Those are A and B, where 100, 101, 102, 103, 102, 105 are the memory cells of this primary memory. Now I want to access element A. If you want to access element A, if you know the memory address, then you can directly access that particular element. If you don't know the memory address, then you need to start simply by looking into this primary memory from the beginning of this memory location. That is the time consuming operations. For this example, I took only few memory cells, but computer memory provide very huge storage space in which you are allowed to store anywhere in that memory. If you want to look particular data from that memory, if you know the address, then you can efficiently access. If you don't know the address, then it will be a time consuming operations. ನಾನು ಏನು ಹೇಳಕತ್ತಿದ್ದೆ ಅಂದ್ರೆ ಈ ನಮಗೆ ಕಂಪ್ಯೂಟರ್ ಮೆಮರಿ ರ್ಯಾಮ್ ಒಳಗೆ ನಾನು ಯಾವುದೋ ಒಂದು ಡೇಟಾ ಸ್ಟೋರ್ ಮಾಡಿದ್ದೆ, ಆ ಡೇಟಾನ ಆಕ್ಸೆಸ್ ಮಾಡ್ಬೇಕಂತಂದ್ರೆ ನನಗೆ ಅದರದ್ದು ಮೆಮರಿ ಅಡ್ರೆಸ್ ಇತ್ತಪ್ಪ ಅಂದ್ರೆ ಈಸಿ ಆಕ್ಸೆಸ್ ಮಾಡ್ಬೋದು. ಮೆಮರಿ ಅಡ್ರೆಸ್ ಇರ್ಲಿಕ್ಕಪ್ಪ ಅಂದ್ರೆ ಅದು ಭಾಳ ಡಿಫಿಕಲ್ಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಪ್ರೈಮರಿ ಮೆಮರಿ ತಗೊಂಡಿನಿ ರ್ಯಾಮ್. ಈ ರ್ಯಾಮ್ ಒಳಗೆ 2 ಎಲಿಮೆಂಟ್ ಸ್ಟೋರ್ ಮಾಡೀನಿ, ಎ ಮತ್ತು ಬಿ. ಎ ಅನ್ನೋದನ್ನ 102 ಮೆಮರಿ ಲೊಕೇಶನ್ ಸ್ಟೋರ್ ಮಾಡೀನಿ, ಬಿ ಅನ್ನೋದನ್ನ ಮೆಮರಿ ಲೊಕೇಶನ್ಸ್ 104 ಒಳಗೆ ಸ್ಟೋರ್ ಮಾಡೀನಿ. ನಾನು ಕನ್ಸಿಡರ್ ಮಾಡಿದ್ದು ಅದು ನಾನು ತಗೊಂಡಿದ್ದು ಸ್ವಲ್ಪ ಪಾರ್ಟ್ ಆಫ್ ಮೆಮರಿ. ನಮ್ಮ ರ್ಯಾಮ್ ಅಂತ ಡಿಪೆಂಡಿಂಗ್ ಅಪಾನ್ ಸೈಜ್ ಆಫ್ ದ ರ್ಯಾಮ್ ವೇರೀಸ್. ನನಗೆ 2 GB, 4 GB, 8 GB ವೇರಿ ಆಗುತ್ತೆ. ನಾನು ಯಾವ ಸೈಜ್ ರ್ಯಾಮ್ ತಗೊಂಡಿನಿ ಆ ಸೈಜ್ ವೇರಿ ಆಗುತ್ತೆ. ಬಟ್ ನಾನು ಓನ್ಲಿ ಪಾರ್ಟ್ ಆಫ್ ದ ಮೆಮರಿ ತಗೊಂಡಿನಿ. ಈ ಪಾರ್ಟ್ ಆಫ್ ದ ಮೆಮರಿ ಒಳಗೆ ನಾನು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನನಗೆ ಬಿಗಿನಿಂಗ್ ಆಫ್ ದ ಮೆಮರಿಲಿಂದ ನೋಡ್ಕೊಂಡು ಬರಬೇಕು. ನನಗೆ ಅಕಸ್ಮಾತ್ ಆ ಡೇಟಾ ಎಲಿಮೆಂಟ್ ಎಲ್ಲಿ ಸ್ಟೋರ್ ಆಗೈತಿ ಅಥವಾ ಯಾರು ಸ್ಟೋರ್ ಆಗೈತಿ ಅನ್ನೋದು ಗೊತ್ತಿರ್ಲಿಕ್ಕಂದ್ರೆ ಬಿಗಿನಿಂಗ್ ಆಫ್ ದ ಮೆಮರಿಲಿಂದ ನಾನು ಸರ್ಚ್ ಮಾಡ್ಕೊಂಡು ಬರಬೇಕು. ನಾನು ಅದು ಯಾವ ಅಡ್ರೆಸ್ ಒಳಗೆ ಸ್ಟೋರ್ ಆಗೈತಿ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ನಾವು ಪರ್ಟಿಕ್ಯುಲರ್ಲಿ ಆ ಅಡ್ರೆಸ್ ಇಂದ ಆ ಡೇಟಾನ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಸ್ಟೋರ್ಡ್ variable A in memory location 102. If you want to access a value or variable A, you no need to search from the beginning. Just you need to access the memory location 102, which will give the value or
data item which is stored in this particular location, that is A, B or whatever. For that we require pointers. Then what are the advantages of pointers? Why we need to use pointers? These are the several advantages of pointers. Those are, first one is it is possible to write the efficient program. Second one, memory utilized properly. Third one, dynamic allocation and deallocation of a memory. Fourth one, establish communication between program and data. These are the few advantages of pointers. First one is it is possible to write an efficient program. It is possible to write an efficient program means in a program we are declaring a variables. For that we are going to be allocating a certain memory for those variables, and we are storing those variables into computer primary memory. If you are going to be accessing those data from computer memory without knowing their address, then it is a difficult task. If you want to access those values by knowing their address, then it is an efficient program. It is possible to write efficient programming. Means whatever I want, those should be directly accessed from the primary memory. That is called as possible to write efficient program. Possible to write efficient program ಅಂದ್ರೆ ನಾವು ಪ್ರೋಗ್ರಾಮ್ ಒಳಗೆ ಒಂದಿಷ್ಟು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀವಿ. ಆ ವೇರಿಯೇಬಲ್ ಡಿಕ್ಲರೇಷನ್ ಏನಪ್ಪ ಅಂತಂದ್ರೆ ಆ ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ನಾವು ಒಂದಿಷ್ಟು ಮೆಮರಿ ಅಲೋಕೇಟ್ ಮಾಡ್ತೀವಿ. ಆ ಲೊಕೇಶನ್ದಾಗ ಡೇಟಾ ಐಟಮ್ ಸ್ಟೋರ್ ಮಾಡ್ತೀವಿ. ನನಗೆ ಆ ಎಲಿಮೆಂಟ್ ಒಳಗೆ ಸ್ಟೋರ್ ಮಾಡಿದ ಡೇಟಾ ಐಟಮ್ ಅನ್ನ ಆಕ್ಸೆಸ್ ಮಾಡಿ ನನಗೆ ಯಾವುದೋ ಆಪರೇಷನ್ ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ನಮಗೆ ಆ ಮೆಮರಿ ಅಡ್ರೆಸ್ ಗೊತ್ತಿರಲಾರ್ದ ಆ ಡೇಟಾ ಆಕ್ಸೆಸ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪ್ಲಿ ಆಗ ಹೇಳಿದ ಹಾಗೆ ನಾನು ಬಿಗಿನಿಂಗ್ ಆಫ್ ದ ಮೆಮರಿ ಅಥವಾ ಬಿಗಿನಿಂಗ್ ಆಫ್ ದ ಪ್ರೈಮರಿ ಮೆಮರಿ ಅಂತ ನಾನು ಸರ್ಚ್ ಮಾಡ್ಕೊಂಡು ಬರಬೇಕು. ಅದ ನಾವು ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಯಾವ ಲೊಕೇಶನ್ ಒಳಗೆ ಸ್ಟೋರ್ ಆಗೈತಿ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ನಾನು ಈಸಿ ಆಕ್ಸೆಸ್ ಮಾಡಿ ಪ್ರೋಗ್ರಾಮ್ ಕಂಪ್ಯೂಟ್ ಮಾಡ್ಬೋದು. ಅದಕ್ಕೆ ಇಟ್ ಈಸ್ ಪಾಸಿಬಲ್ ಟು ರೈಟ್ ಎಫಿಷಿಯಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಎಫಿಷಿಯಂಟ್ ಪ್ರೋಗ್ರಾಮ್ ಅಂದ್ರೆ ನನಗೆ ಯಾವ ವೇರಿಯೇಬಲ್ ಬೇಕು ಅವ್ನು ಎಲ್ಲಿ ಸ್ಟೋರ್ ಮಾಡೀನಿ ಅವನ್ನ ಅಷ್ಟ ಆಕ್ಸೆಸ್ ಮಾಡಿ ನಾನು ನನ್ನ ಕ್ಯಾಲ್ಕುಲೇಷನ್ ಮುಗಿಸ್ತೀನಿ. ಅಕಸ್ಮಾತ್ ನನಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನಾನು ಅಷ್ಟು ಮೆಮರಿ ಚೆಕ್ ಮಾಡ್ಕೊಂಡು ಬರ್ಬೇಕು. 101 ಒಳಗೆ ಏನು ಸ್ಟೋರ್ ಆಗೈತಿ, 102 ಒಳಗೆ ಏನು ಸ್ಟೋರ್ ಆಗೈತಿ, 103 ಒಳಗೆ ಏನು ಸ್ಟೋರ್ ಆಗೈತಿ, 4, 5 ಸೊ ಆನ್. ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್. ಅದು ನಮ್ಗೆ ಡಿಫಿಕಲ್ಟ್ ಟಾಸ್ಕ್. ಬಟ್ ಎಫಿಷಿಯಂಟ್ ಯಾವುದಪ್ಪ ಅಂದ್ರೆ ನನಗೆ ಬೇಕಾಗಿದ್ದೇನು ವೇರಿಯೇಬಲ್ ಎ, ವೇರಿಯೇಬಲ್ ಬಿ. ವೇರಿಯೇಬಲ್ ಎ, ವೇರಿಯೇಬಲ್ ಬಿ ಯಾವ ಲೊಕೇಶನ್ ಸ್ಟೋರ್ ಆಗ್ಯಾವ ಅದನ್ನ ಆಕ್ಸೆಸ್ ಮಾಡಿಬಿಟ್ರೆ ನನಗೆ ಅದರ ಕಂಟೆಂಟ್ ಈಸಿ ಸಿಗುತ್ತೆ. ಅದಕ್ಕೆ ಇಟ್ ಈಸ್ ಪಾಸಿಬಲ್ ಟು ರೈಟ್ ಎಫಿಷಿಯಂಟ್ ಪ್ರೋಗ್ರಾಮಿಂಗ್ ವಿತ್ ಪಾಯಿಂಟರ್ಸ್. That is an advantage. Second one is memory utilized properly. Memory utilized properly ಅಂತಂದ್ರೆ ನನಗೆ I know the address by using pointers. It is possible to implement dynamic memory allocation and deallocation. ನನಗೆ ಎಷ್ಟು ಮೆಮರಿ ಬೇಕು ಅಷ್ಟ ಮೆಮರಿನ ನನಗೆ ಅಲೋಕೇಟ್ ಮಾಡುತ್ತೆ, ಡಿಅಲೋಕೇಟ್ ಮಾಡುತ್ತೆ. ಅದನ್ನು ಮಾಡಕ್ಕೆ ಸಾಧ್ಯ. ಅದನ್ನು ಮೆಮರಿ ಯುಟಿಲೈಸ್ ಪ್ರಾಪರ್ಲಿ. ನನಗೆ ಯಾವ ಮೆಮರಿ ಬೇಕು ಅಥವಾ ಯಾವ ವೇರಿಯೇಬಲ್ ಬೇಕು, ಯಾವ ಲೊಕೇಶನ್ ಸ್ಟೋರ್ ಮಾಡೀನಿ, ಯಾವುದನ್ನು ಆಕ್ಸೆಸ್ ಮಾಡಬೇಕು, ಯಾವುದನ್ನು ಆಕ್ಸೆಸ್ ಮಾಡಬಾರ್ದು, ಇವು ಎಲ್ಲವೂ ಪ್ರೀ ಡಿಫೈನ್ಡ್ ಆಗಿಬಿಡ್ತಾವೆ. ನೀವು ಪಾಯಿಂಟರ್ ಅಂತ ಡಿಕ್ಲೇರ್ ಮಾಡಿದ್ರೆ ಆ ವೇರಿಯೇಬಲ್ ಪರ್ಟಿಕ್ಯುಲರ್ ಮೆಮರಿ ಅಡ್ರೆಸ್ ಸ್ಟೋರ್ ಮಾಡೋಕ್ಕನ್ನ ಡಿಕ್ಲೇರ್ ಮಾಡಿದಂಗೆ ಅದರಿಂದ ನಾವು ಎಲ್ಲ ವೇರಿಯೇಬಲ್ ಆಕ್ಸೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮೆಮರಿ ಯುಟಿಲೈಸ್ ಪ್ರಾಪರ್ಲಿ ಅಂದ್ರೆ ನಾವು ಯಾವುದೇ ಮೆಮರಿನೂ ವೇಸ್ಟ್ ಆಗಕ್ಕೆ allow ಮಾಡೋದಿಲ್ಲ. That is memory utilized properly. Third one is dynamic allocate and deallocate. Dynamic allocate, it is a concept. Dynamic allocate, deallocate means at runtime it is possible to allocate a memory for a particular variable, and it is also possible to deallocate a memory for that particular allocated variable. That is called as a dynamically allocation and a deallocation. What we know that if I am going to be declaring a variable, for that it is going to be allocating a certain amount of space. That space is fixed. It is not possible to increase or decrease at runtime. But if you want to increase or decrease size of that particular variable, that is only done with help of dynamic memory allocation concept. That is implemented using this pointer concept. ನಮಗೆ ಪಾಯಿಂಟರ್ ಯೂಸ್ ಮಾಡಿಕೊಂಡು ಡೈನಾಮಿಕಲಿ ಅಲೋಕೇಟ್ ಮೆಮರಿನ ಡೈನಾಮಿಕಲಿ ಅಲೋಕೇಟ್ ಮತ್ತು ಡಿಅಲೋಕೇಟ್ ಮಾಡಕ್ಕೆ ಬರುತ್ತೆ. ಡೈನಾಮಿಕಲಿ ಅಲೋಕೇಟ್ ಡಿಅಲೋಕೇಶನ್ ಏನಪ್ಪ ಅಂದ್ರೆ ನಾವು ಒಂದು ಯಾವುದೋ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ,
ಆ ವೇರಿಯೇಬಲ್ಗೆ ಒಂದಿಷ್ಟು ಫಿಕ್ಸ್ಡ್ ಅಮೌಂಟ್ ಆಫ್ ಸ್ಪೇಸ್ ಅಲೋಕೇಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ಎ ಅನ್ನೋ ವೇರಿಯೇಬಲ್ ಒಳಗೆ 2 bytes ಆಫ್ ಮೆಮರಿ ಸ್ಟೋರ್ ಮಾಡ್ಬೋದು. 2 bytes ಆಫ್ ಮೆಮರಿಗಿನೇ ಹೆಚ್ಚಿಗೆ ಸ್ಟೋರ್ ಮಾಡಕ್ ಬರೋದಿಲ್ಲ. 2 bytes ಆಫ್ ಮೆಮರಿಗಿನೇ ಹೆಚ್ಚಿಗೆ ಸ್ಟೋರ್ ಮಾಡಕ್ ಬರೋದಿಲ್ಲ. ನಿಮಗೆ ಹೆಚ್ಚಿಗೆ ಸ್ಟೋರ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಡೈನಮಿಕ್ ಮೆಮರಿ ಅಲೋಕೇಶನ್ ಅನ್ನೋದು ಒಂದು ಕಾನ್ಸೆಪ್ಟ್ ಐತಿ. ಅದರಿಂದ ನನಗೆ ಬೇಕಾದಷ್ಟು ಮೆಮರಿ ಹೆಚ್ಚಿಗೆ ಮಾಡ್ಕೋಬಹುದು, ಅದರ್ ಸೇಮ್ ಅಲೋಕೇಟೆಡ್ ವೇರಿಯೇಬಲ್ ಇಂದ ಮೆಮರಿ ಡಿಕ್ರೀಸ್ ಮಾಡಬಹುದು. ಅದನ್ನ ಡೈನಮಿಕ್ ಮೆಮರಿ ಅಲೋಕೇಶನ್ ಅಂತ ಕರೀತಾರೆ. ಅಂದ್ರೆ ಎಕ್ಸಿಕ್ಯೂಷನ್ ಟೈಮ್ ಒಳಗೆ ನನಗೆ ಎಷ್ಟು ಬೇಕು ಅಷ್ಟು ಹೆಚ್ಚಿಗೆ ಮಾಡ್ಕೋಬಹುದು, ಅಟ್ ದ ಸೇಮ್ ಟೈಮ್ ಎಷ್ಟು ಬೇಕು ಅಷ್ಟು ಕಡಿಮೆನೂ ಮಾಡ್ಕೋಬಹುದು. ಇದು ಮೆಮರಿ ಯುಟಿಲೈಸಿಂಗ್ ಪ್ರಾಪರ್ಲಿ. ಅಂದ್ರೆ ಈಗ ನಾನು ಇಂಟೀಜರ್ ಎ ಅಂತ ಡಿಕ್ಲೇರ್ ಮಾಡೀನಿ, ಎ ಅನ್ನೋದು 2 bytes ಆಫ್ ಮೆಮರಿ ಅಲೋಕೇಟ್ ಮಾಡ್ತೈತಿ. ನನಗೆ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮೆಮರಿ ಬೇಕಾಯ್ತು. ಇನ್ನೂ ಸ್ವಲ್ಪ ಹೆಚ್ಚಿಗೆ ಮೆಮರಿ ಬೇಕಾತಪ್ಪ ಅಂದ್ರೆ ಅದನ್ನ ನಾನು ಡೈನಾಮಿಕ್ ಅಲೋಕೇಶನ್ ಇಂದ ನನಗೆ ಎಷ್ಟು ಬೇಕು ಎಕ್ಸ್ಟ್ರಾ ಅಷ್ಟು ಅಲೋಕೇಟ್ ಮಾಡ್ಬೋದು. ಆದಾಗ ನನಗೆ ಅದರ ಕೆಲಸ ಮುಗಿದಾಗ ಎಷ್ಟು ಅಲೋಕೇಟ್ ಮಾಡೀನಿ ಅಷ್ಟು ಮೆಮರಿನ ನಾನು ವಾಪಸ್ ಇಸ್ಕೊಂತೀನಿ. ಅಲ್ಲಿ ಯಾವುದೋ ಮೆಮರಿನ ನಾವು ವೇಸ್ಟ್ ಮಾಡೋದಿಲ್ಲ. ಅದನ್ನು ನಾವು ಮೆಮರಿ ಯುಟಿಲೈಸ್ ಪ್ರಾಪರ್ಲಿ ಅಂತ ಹೇಳ್ತಾರೆ. ಇದು ನಾವು ಪಾಯಿಂಟರ್ಸ್ ಕಾನ್ಸೆಪ್ಟ್ ನಿಂದ ಇಂಪ್ಲಿಮೆಂಟ್ ಮಾಡ್ತೀವಿ. ಫೋರ್ತ್ ಒನ್, ಎಸ್ಟಾಬ್ಲಿಷ್ ಕಮ್ಯುನಿಕೇಶನ್ ಬಿಟ್ವೀನ್ ಪ್ರೋಗ್ರಾಮ್ ಅಂಡ್ ಡೇಟಾ. ಎಸ್ಟಾಬ್ಲಿಷ್ ಕಮ್ಯುನಿಕೇಶನ್ ಬಿಟ್ವೀನ್ ಪ್ರೋಗ್ರಾಮ್ ಅಂಡ್ ಡೇಟಾ ಅಪ್ಪ ಅಂದ್ರೆ ನಾವು ಪ್ರೋಗ್ರಾಮ್ ಓದಿರ್ತೀವಿ, ಪ್ರೋಗ್ರಾಮ್ ಒಳಗೆ ವೇರಿಯೇಬಲ್ ಡಿಕ್ಲೇರ್ ಮಾಡಿರ್ತೀವಿ, ಪ್ರೋಗ್ರಾಮ್ ಒಳಗೆ ಇನ್ಸ್ಟ್ರಕ್ಷನ್ ಇರ್ತಾವು, ಡೇಟಾ ಎಲ್ಲ ಎಲ್ಲಿರುತ್ತೆ ಅಂದ್ರೆ ನಮ್ಮ ಮೆಮರಿ ಒಳಗೆ ಸ್ಟೋರ್ ಆಗಿರುತ್ತೆ. ನನಗೆ ಪ್ರೋಗ್ರಾಮ್ನಾಗ ಯಾವ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಎಕ್ಸಿಕ್ಯೂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆ ಪ್ರಕಾರ ಡೇಟಾ ಮೆಮರಿಲಿಂದ ಫೆಚ್ ಆಗುತ್ತೆ, ಪ್ರೋಗ್ರಾಮ್ ಪ್ರೊವೈಡ್ ಮಾಡ್ತೈತಿ, ಪ್ರೋಗ್ರಾಮ್ದಾಗ ಮ್ಯಾನುಪ್ಯುಲೇಷನ್ ಆಗುತ್ತೆ, ಮ್ಯಾನುಪ್ಯುಲೇಷನ್ ಆಗಿದ್ದ ರಿಸಲ್ಟ್ ಸ್ಟೋರ್ ಬ್ಯಾಕ್ ಟು ಒನ್ಸ್ ಅಗೇನ್ ಮೆಮರಿ. ಇದನ್ನು ನಮಗೆ ಕೋಆರ್ಡಿನೇಷನ್ ಮಾಡಾಗ ನಮಗೆ ಪಾಯಿಂಟರ್ ಬೇಕು. ವಿಚ್ ಎಸ್ಟಾಬ್ಲಿಷ್ ಕಮ್ಯುನಿಕೇಶನ್ ಬಿಟ್ವೀನ್ ಪ್ರೋಗ್ರಾಮ್ ಅಂಡ್ ಡೇಟಾ. ಪ್ರೋಗ್ರಾಮ್ನಾಗ ಇನ್ ಪ್ರೋಗ್ರಾಮ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಇನ್ಸ್ಟ್ರಕ್ಷನ್ಸ್. ದೀಸ್ ಇನ್ಸ್ಟ್ರಕ್ಷನ್ಸ್ are they might be variety kind of instructions. They are performing certain operation. Whatever the data which we are handling, those data is stored in a primary memory or secondary memory. Now I want to establish communication. Means I want to link program and data. How you are linking program and data? It is done with help of pointer concept. Establish communication between program and data. Program has only instructions. Program has a only instruction which is able to accept data, store back to a primary memory or secondary memory. If you want to perform certain operation, then we need to be fetch that data from the primary memory, perform operation. After that, once again we need to restore that data back to our primary memory. To handle or to operate in this manner, we need to establish the communication between program and the data. That is achieved with help of pointer concept.